ಅದೇ ಕೃಷ್ಣ ಫ್ರೆಂಡ್ಸ್, ನಿಮಗೋಸ್ಕರ ಶ್ರಾವಣ ಮಾಸಕ್ಕೆ ಒಂದು ಸಿಹಿ ತಿಂಡಿ ಹೇಳ್ಕೊಡ್ತೀನಿ ನೋಡಿ. ರಾಧೆ ಕೃಷ್ಣ ಫ್ರೆಂಡ್ಸ್, ಇವತ್ತೊಂದು ಸ್ವೀಟ್ ತೋರಿಸ್ತಾ ಇದ್ದೀನಿ ನಿಮಗೆ ಮಾಡೋಕ್ಕೆ. ಮೊದಲು ಒಂದು ಖಾಲಿ ಪಾತ್ರೆಗೆ 2 ಕಪ್ ಅಷ್ಟು ನೀರು ಹಾಕ್ಕೊಳ್ಳಿ. ಸಮ ಮಾತ್ರೆಯಲ್ಲಿ ಗೋಧಿ ಹಿಟ್ಟು ಮತ್ತು ಸಕ್ಕರೆ ತೊಗೊಂಡು ಸಕ್ಕರೆನ ನೀರಿಗೆ ಮಿಕ್ಸ್ ಮಾಡಿ ಸಕ್ಕರೆನ ಕುದಿಯೋಕ್ಕೆ ಬಿಡಿ. ಪಾತ್ರೆಯಲ್ಲಿ ಸಮ ಪ್ರಮಾಣದ ತುಪ್ಪವನ್ನು ತಗೊಂಡು ಅದನ್ನು ಬಾಣಲಿಗೆ ಹಾಕಿ ಬಿಸಿ ಆಗಲು ಬಿಡಿ. ತುಪ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ, ಕಾಜು ಮತ್ತು ಬಾದಾಮ್ ಹಾಕಿ ಹುರಿರಿ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಗೋಲ್ಡನ್ ಬ್ರೌನ್ ಆದಮೇಲೆ ಅದನ್ನು ಒಂದು ಬೌಲ್ಗೆ ತೆಗೆದುಕೊಳ್ಳಿ ಡ್ರೈ ಫ್ರೂಟ್ಸ್ನ. ಅದೇ ಕಾದಿರೋ ತುಪ್ಪಕ್ಕೆ ಇವಾಗ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕಿ ಕಂದು ಬಣ್ಣ ಬರೋವರೆಗೂ ಸ್ಲೋ ಫ್ಲೇಮಲ್ಲಿ ಹುರಿರಿ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಿದೆ ಸ್ಲೋ ಆಗಿ. ನೋಡಿ, ಇವಾಗ ಬಣ್ಣ ಚೇಂಜ್ ಆಗಿದೆ, ಬ್ರೌನ್ ಕಲರಲ್ಲಿ ಬಂದಿದೆ. ಆವಾಗ ಸಕ್ಕರೆ ಕೂಡ ಕರಗಿದೆ. ಅದನ್ನು ಆಫ್ ಮಾಡಿ ಒಂದು ಮುಚ್ಚಳ ಮುಚ್ಚಿಡಿ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಹುರಿರಿ. ಅದರ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಮತ್ತು ಕಲರ್ ಚೇಂಜ್ ಆಗೋವರೆಗೂ ಹುರಿರಿ. ಆಮೇಲೆ ಅದಕ್ಕೆ ಇವಾಗ ಕಲರ್ ಚೆನ್ನಾಗಿ ಬಂದಿದೆ, ಅಂದರೆ ಕಂದು ಬಣ್ಣಕ್ಕೆ ತಿರುಗಿದೆ ಗೋಧಿ ಹಿಟ್ಟು. ಇವಾಗ ಕಾದಿರೋ ಸಕ್ಕರೆ ಪಾಕದ ನೀರನ್ನು ಬೆಂದಿರೋ ಗೋಧಿ ಹಿಟ್ಟಿಗೆ ಹುರಿದಿಟ್ಕೊಂಡಿರೋ ಗೋಧಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ. ಏನು ಪರಿಮಳ ಬರ್ತಾ ಇದೆ, ತಿನ್ಬೇಕನ್ನಿಸ್ತಿದೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರನ್ನು ಗೋಧಿ ಹಿಟ್ಟಿನ ಜೊತೆಗೆ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕಿ ಲೈಟ್ ಮಿಕ್ಸ್ ಕೊಡಿ. ಆಮೇಲೆ ಮುಚ್ಚಳವನ್ನು ಮುಚ್ಚಿ 5 ನಿಮಿಷದವರೆಗೆ ಬಿಟ್ಬಿಡಿ. ಗ್ಯಾಸನ್ನು ಆಫ್ ಮಾಡಿ. ಆಮೇಲೆ 5 ನಿಮಿಷ ಆದಮೇಲೆ ಸರ್ವಿಂಗ್ ಬೌಲಿಗೆ ಹಾಕಿ ಶ್ರೀಕೃಷ್ಣಂಗೆ ನೈವೇದ್ಯ ತೋರಿಸಿ. ಆಮೇಲೆ ರುಚಿಯಾದ ಗೋಧಿ ಹಿಟ್ಟಿನ ಸಜ್ಜಿಗೆಯನ್ನು ಸವಿಯಿರಿ.